ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಿನ್ನೆ ಲೀಕ್ ಆದಂಥ ಸಿನಿಮಾ ಜನನಾಯಕನ್ ಸಿನಿಮಾಗೆ ಕೂಡ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಕತೆ ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಈಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ಗೆ ಕಾಯ್ತಾ ಇದ್ದೀರಾ. ಏನು ಅಪ್ಡೇಟು ಅಂದರೆ ಪ್ರೀವಿಯಸ್ಸಲ್ಲಿ ರಿಲೀಸ್ ಆದಂಥ ಒಂದು ಆಡಿಯೋ ಫಾರ್ಮೆಂಟಲ್ ಸಾಂಗು ಈಗ ಅದನ್ನು ವಿಜುವಲಲ್ಲಿ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಪ್ರತಿಯೊಂದು ವಿಡಿಯೋಗೂ ಕಾಮೆಂಟ್ ಮಾಡ್ತಾ ಇರ್ತೀರಾ ಟಾಕ್ಸಿಕ್ ಬಗ್ಗೆ ಮಾತಾಡಿ ಅಂತ. ಟಾಕ್ಸಿಕ್ ಸಿನಿಮಾದ ನೆಕ್ಸ್ಟ್ ಬರುವಂಥ ಅಪ್ಡೇಟು ಏನಿರುತ್ತೆ, ಏನು ಕತೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ನೋಡೋಣ ಏನು ಅಪ್ಡೇಟ್ ಬರುತ್ತೆ ಅಂತ. ಅದೇ ಸಾಂಗ್ನ ಏನಾದರೂ ವಿಡಿಯೋ ಫಾರ್ಮೆಟಲ್ಲಿ ಅಂದರೆ ವಿಡಿಯೋ ಸಾಂಗಲ್ಲಿ ರಿಲೀಸ್ ಮಾಡ್ತಾರೋ ಅಥವಾ ಬೇರೆ ಸಾಂಗ್ ರಿಲೀಸ್ ಮಾಡ್ತಾರೋ ಅಥವಾ ಬೇರೆ ಏನಾದರೂ ಒಂದು ಅಪ್ಡೇಟ್ ಕೊಡ್ತಾರೋ ಏನು ಕತೆ ನೋಡೋಣ. ಅದು ಒಂದು ಕಡೆ ಆಯಿತು ಅಂತಂದರೆ ಈಗ ಒಂದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು, ನಿನ್ನೆ ಆದಂಥ ಒಂದು ಘಟನೆ. ಜನನಾಯಕನ್ ಸಿನಿಮಾ ಲೀಕ್ ಆಗಿರುವಂಥದ್ದು. ಈ ಒಂದು ಸಿನಿಮಾದ ಲೀಕ್ ಆಗಿದ್ದಂಥ ವಿಚಾರ ಕೇಳಿದಾಗ ತುಂಬ ಬೇಜಾರಾಯಿತು. ಏನಕ್ಕೆ ಅಂದರೆ ನಮ್ಮ ಕನ್ನಡದ ಪ್ರೊಡಕ್ಷನ್ನು KVN ಪ್ರೊಡಕ್ಷನ್ನಿಂದು ಒಂದು ಬಂಡವಾಳ ಹೂಡಿಕೆ ಮಾಡಿದಂಥ ಒಂದು ಸಂಸ್ಥೆಗೆ ಗೊತ್ತಿರುತ್ತೆ ಅವರು ಹಾಕಿದಂಥ ಬಂಡವಾಳ ಆಗಿರ್ಬೋದು, ಅವ್ರು ಹಾಕಿದಂಥ ಎಫರ್ಟ್ ಆಗಿರ್ಬೋದು. ಹೊಳೆಯಲ್ಲಿ ಹುಣ್ಸೆಹಣ್ಣು ತೊಳೆದಂಗೆ ಅಂತಾರಲ್ಲ, ಆ ರೀತಿ ಆಗಿಬಿಡುತ್ತೆ. ಯಾಕೆಂದರೆ ಪೈರಸಿ ಅನ್ನೋ ಒಂದು ಪೆಡಂಭೂತ ಏನಿದೆ, ಯಾವುದಾದ್ರೂ ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಒಂದು ಅರ್ಧ ಗಂಟೆಲೇ ಅಥವಾ ಒಂದು ಸಿನಿಮಾ ಮುಗಿದಾದ್ಮೇಲೆ ಫಸ್ಟ್ ಶೋ ಆದ ತಕ್ಷಣವೇ ಪೈರಸಿ ಒಂದು ಥಿಯೇಟ್ರಿಕಲ್ ಪ್ರಿಂಟ್ ಬರುವಂಥದ್ದು, ಅದನ್ನೂ ನೋಡುವಂಥ ಆಡಿಯನ್ಸ್ಗಳಿದ್ದಾರೆ. ಆ್ಯಂಡ್ ನಾನು ಹೇಳೋದೇನು ಅಂತಂದರೆ, ಈ ಎಲ್ಲ ಒಂದು ಪೈರಸಿ ಮಾಡಿದಾಗ ಲಿಂಕ್ಗಳನ್ನು ಡಿಲೀಟ್ ಮಾಡಿಸ್ತಾರೆ, ಆಮೇಲೆ ವೆಬ್ಸೈಟ್ಗಳನ್ನು ಬ್ಲಾಕ್ ಮಾಡಿಸ್ತಾರೆ. ಬಟ್ ಆ ಪರ್ಸನನ್ನು ಹಿಡಿಯುವಂಥದ್ದು ತುಂಬಾ ಕಷ್ಟ. ಆನ್ಲೈನಲ್ಲಿ ಕೆಲವೊಂದು ವಿಚಾರಗಳಿರುತ್ತೆ. ಅದನ್ನ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಫೋಕಸ್ ಮಾಡೋದು ಕೂಡ ಕಷ್ಟ. ಬಟ್ ನಾನು ಹೇಳೋದೇನು ಅಂದರೆ, ಈ ಪೈರಸಿ ಆಗಿರ್ಬೋದು, ಈ ಲೀಕ್ ಮಾಡೋರಾಗಿರ್ಬೋದು, ಇವ್ರಿಗೆಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಆ್ಯಕ್ಷನ್ ತೊಗೋಬೇಕು. ಯಾವ ರೀತಿಯಲ್ಲಿ ಆ್ಯಕ್ಷನ್ ತೊಗೋಬೇಕು ಅಂತಂದರೆ, ನೆಕ್ಸ್ಟ್ ಟೈಮು ಇನ್ನೊಬ್ಬರು ಈ ರೀತಿ ಕೃತ್ಯನ ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು, ಈ ರೀತಿ ಒಂದು ಪ್ರಯತ್ನವನ್ನು ಮಾಡಲಿಕ್ಕೂ ಕೂಡ ಹೋಗಬಾರ್ದು. ಆ ವ್ಯಕ್ತಿ ಏನು ಮಾಡಿರ್ತಾನೆ, ಆ ಪರ್ಸನಿಗೆ ಈ ರೀತಿ ಶಿಕ್ಷೆ ಆಗಿದೆ, ಕಾನೂನಾತ್ಮಕವಾಗಿ ಈಗ ಶಿಕ್ಷೆ ಆಗಿದೆ, ಯಾರಾದರೂ ಮಾಡಿದರೆ ನಿಮಗೆ ಈ ಥರ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಪರ್ಟಿಕ್ಯುಲರ್ ರೂಲನ್ನು ತರಬೇಕು. ಆಗ ಏನಾಗುತ್ತೆ ಅಂತಂದರೆ, ಖಂಡಿತವಾಗ್ಲೂ ಆಲ್ಮೋಸ್ಟ್ ಯಾರೂ ಕೂಡ ಈ ರೀತಿ ಪ್ರಯತ್ನ ಮಾಡೋಕ್ಕೆ ಹೋಗಲ್ಲ. ಭಯ ಅನ್ನೋದು ಕಾಡುತ್ತೆ. ಕಂಕ್ಲೂಷನ್ಸ್ ಸಿಗದೇನೆ ಲೀಕ್ ಆಯಿತು, ಆಮೇಲೆ ಅದು ಹೋಯ್ತು ಮುಗೀತು ಅನ್ನೋಂಗೆ ಆಗಬಾರ್ದು. ಆ ವ್ಯಕ್ತಿಗೆ ಏನಾಯಿತು, ಯಾವ ಶಿಕ್ಷೆ ಆಯಿತು ಅನ್ನುವಂಥದ್ದು ಟ್ರಾನ್ಸ್ಪರೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಮಾಧ್ಯಮಗಳಲ್ಲಾಗಿರ್ಬೋದು ಬರಬೇಕು ಅನ್ನೋ ನನ್ನೊಂದು ಇಚ್ಛೆ. ತುಂಬಾ ಒಂದು ಮೋಸ್ಟ್ ವೇಟೆಡ್ ಸಿನಿಮಾ ಕೂಡ ಆಗಿತ್ತು ತಮಿಳ್ನಾಡಲ್ಲಿ, ಈ ಒಂದು ವಿಜಯ್ ಅವರ ಸಿನಿಮಾ. ಈ ಸಿನಿಮಾ ಈಗ ಲೀಕ್ ಆಗಿರೋದ್ರಿಂದ ಎಷ್ಟೋ ಅಭಿಮಾನಿಗಳು ಕೂಡ ಬೇಜಾರಾಗಿದ್ದಾರೆ. ನಾವು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಥಿಯೇಟ್ರಲ್ಲಿ ನೋಡಬೇಕು ಅನ್ನೋಂಥದ್ದು. ಯಾಕೆಂದರೆ ಥಿಯೇಟ್ರಲ್ಲಿ ನೋಡುವಂಥ ಮಜಾನೇ ಬೇರೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಹೋಟ್ಲಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡೋದೇ ಬೇರೆ, ಅದೇ ಹೋಟೆಲ್ನ ಊಟನ ಪಾರ್ಸಲ್ ತಂದು ಮನೇಲಿ ಊಟ ಮಾಡೋದೇ ಬೇರೆ. ಆ ರೀತಿ ಆಗೋಗ್ಬಿಡುತ್ತೆ. ನಾನು ಹೇಳೋದಿಷ್ಟೇ, ಮುಂಬರುವ ಸಿನಿಮಾಗಳೆಲ್ಲ ಇರುತ್ತೆ. ಎಲ್ಲ ಸಿನಿಮಾಗಳಿಗೂ ಒಂದು ಸೆಕ್ಯೂರಿಟಿ ಅನ್ನೋದು ಬೇಕು, ಎಲ್ಲ ಸಿನಿಮಾಗಳಿಗೂ ಒಂದು ಡಾಟಾನ ಒಂದು ಸೆಕ್ಯೂರ್ ಮಾಡಬೇಕು ಅನ್ನೋದು ಇರಬೇಕು. ಅದೇ ರೀತಿಯಲ್ಲಿ ನಾನು ಹೇಳೋದೇನು ಅಂತಂದರೆ, ಆಲ್ಮೋಸ್ಟ್ ಎಲ್ರಿಗೂ ರಿಕ್ವೆಸ್ಟು, ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ, ನೀವು ಥಿಯೇಟ್ರಿಗೆ ಹೋದಾಗ ಒಂದು ಸಿನಿಮಾದ್ದು ನಾವು ಸ್ಟೇಟಸ್ಗಳು ಹಾಕೊಳ್ತಾರೆ, ಒಂದು ವಾಟ್ಸಪ್ಪಲ್ಲಿ ಆಗಿರ್ಬೋದು. ಇದನ್ನೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಸಿನಿಮಾ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದ ಒಂದು ಉದ್ಯಮ. ಯಾರಿಗೂ ಕೂಡ ಇಲ್ಲಿ ಡಿಸಪಾಯಿಂಟ್ ಆಗಬಾರ್ದು. ಯಾಕಂದರೆ ಬಂಡವಾಳ ಹೂಡಿಕೆ ಮಾಡಿದವ್ರಿಗಾಗಿರ್ಬೋದು, ಪ್ರತಿಯೊಬ್ಬರು ಕಲಾವಿದರಿಗಾಗಿರ್ಬೋದು, ಯಾರಿಗೂ ಕೂಡ ಇಲ್ಲಿ ಡಿಸಪಾಯಿಂಟ್ ಆಗಬಾರ್ದು. ಯಾಕಂದರೆ ಎಫರ್ಟ್ ಆ ಮಟ್ಟಿಗಿರುತ್ತೆ, ವರ್ಷಗಟ್ಟಲೆ ಟೈಮ್ ತೊಗೊಂಡಿರ್ತಾರೆ. ಇದನ್ನೆಲ್ಲ ಒಂದು ಕ್ಷಣದಲ್ಲೇ ಒಂದು ಹಾಳು ಮಾಡುವಂಥದ್ದು ಏನಿದೆ, ತುಂಬಾ ಅಷ್ಟು ಮಟ್ಟಿಗೆ ಒಂದು ಒಳ್ಳೆಯದಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಕನ್ಕ್ಲೂಷನ್ಸ್ ಸಿಗುತ್ತಾ ಈ ವಿಚಾರದ ಬಗ್ಗೆ, ಏನು ಕತೆ ಅಂತ. ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಇದಾಗಿತ್ತು ಇವತ್ತಿನ ವಿಚಾರ. ಆ್ಯಂಡ್ ಈ ತಿಂಗಳಲ್ಲಿ KD ಕೂಡ ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟು ನಾವು ವೇಟ್ ಮಾಡ್ತಿರುವಂಥದ್ದು ಟಾಕ್ಸಿಕ್ಕು, ಅದು ಕೂಡ ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಏನು ಕತೆ, ಏನು ವಿಚಾರ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಿಮಗೇನು ಅನ್ನಿಸ್ತು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.